ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ನಾಟಕದ ಐತಿಹಾಸಿಕ ಕರಡಿಗುಚ್ಚಮ್ಮ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀನಿ. ಈ ಕರಡಿಗುಚ್ಚಮ್ಮ ದೇವಸ್ಥಾನ ರಾಮನಗರದ ಮಾಗಡಿ ತಾಲೂಕಿನ ನಾರೆಸಂದ್ರ ಗ್ರಾಮದ ಅರೆಹಳ್ಳಿಯಲ್ಲಿ ಬರುತ್ತೆ. ಪ್ರತಿ ವರ್ಷ ಇಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಜೊತೆಗೆ ಅಗ್ನಿಕುಂಡೋತ್ಸವ ನಡೆಯುತ್ತೆ. ಇವತ್ತು ಕೂಡ ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ವಾರ್ಷಿಕ ಒಂದು ಅಗ್ನಿಕುಂಡೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿನ ಸುತ್ತಮುತ್ತಲಿನ ಹತ್ತಾರು ನೂರಾರು ಗ್ರಾಮ ಮತ್ತು ಊರುಗಳಿಂದ ಹಳ್ಳಿಗಳಿಂದ ಜನ ಬರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿಂದ ಕೂಡ ಬೇಕಾದಷ್ಟು ಜನ ಬರ್ತಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ, ಈ ಕರಡಿಗುಚ್ಚಮ್ಮ ದೇವಿಯ ಒಂದು ಜಾತ್ರೆ ನೋಡೋದಕ್ಕೆ ಜನ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಅಗ್ನಿಕುಂಡೋತ್ಸವ ನಡೆಯುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಒಂದು ಕರಡಿಗುಚ್ಚಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಜೊತೆಗೆ ವಾರ್ಷಿಕ ಅಗ್ನಿಕುಂಡೋತ್ಸವ ಬಗ್ಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಲೈನಾಗಿ ಅಂಗಡಿಗಳೆಲ್ಲ ಇಟ್ಟಿದ್ದಾರೆ. ಕಳ್ಳೆಪುರಿ ಅಂತೆ, ಇನ್ನು ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇದು ದೇವಸ್ಥಾನ ಎದುರುಗಡೆನೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಸೊ ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಕೆಂಡ ತುಳಿತಾರೆ. ಸೊ ಕೆಂಡ ನೋಡಿ ಬಿಸಿಲಿಗೆ ದಗ ದಗ ಅಂತ ಉರಿತಾ ಇದೆ. ಸೊ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ಎಲ್ಲಿ ನೋಡಿದ್ರು ಜನ ಇದ್ದಾರೆ ನೋಡಿ. ಸೊ ಈ ಕರಡಿಗುಚ್ಚಮ್ಮ ವಾರ್ಷಿಕ ಜಾತ್ರೆಗೆ ಮತ್ತು ಈ ಒಂದು ಕುಂಡ ಮಹೋತ್ಸವಕ್ಕೆ ನಾನು ಮೊದಲೇ ಹೇಳ್ದಂಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರ್ತಾರೆ. ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಸುಮಾರು ಒಂದು 15ರಿಂದ 20ಕ್ಕೂ ಹೆಚ್ಚು ಕುರ್ಜಿಗಳು ಬರುತ್ತೆ. ಅದನ್ನು ನೋಡಿ ಕಣ್ತುಂಬಿಕೊಳ್ಳೋದೇ ಒಂದು ಆನಂದ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕರಡಿಗುಚ್ಚಮ್ಮ ದೇವಿ. ಸೊ ದೇವ್ರನ್ನ ಇಲ್ಲಿ ಕೊಡ್ಸಿದ್ದಾರೆ ನೋಡಿ. ಸೊ ಇದೇ ಕರಡಿಗುಚ್ಚಮ್ಮ ದೇವರು. ಸೊ ಸುತ್ತಮುತ್ತಲಿನ ಗ್ರಾಮಗಳಿಂದ ಮತ್ತು ಹಳ್ಳಿಗಳಿಂದ ಒಂದೊಂದೇ ಕುರ್ಜಿಗಳು ಬರ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಕುರ್ಜಿಗಳು ಇಲ್ಲಿ ಬಂದಿದೆ. ಗೈಸ್, ಇಲ್ಲಿ ಕರಡಿಗುಚ್ಚಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಇಲ್ಲಿ ಅನ್ನದಾನ ಏರ್ಪಡಿಸಿದ್ದಾರೆ ನೋಡಿ. ನೂರಾರು, ಸಾವಿರಾರು, ಲಕ್ಷಾಂತರ ಭಕ್ತರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಅನ್ನದಾನ ಏರ್ಪಡಿಸಿದ್ದಾರೆ. ಸೊ ಬೇಕಾದಷ್ಟು ಭಕ್ತಾದಿಗಳು ಅನ್ನದಾನ ಸೇವಿಸ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಇಲ್ಲಿ ಕರಡಿಗುಚ್ಚಮ್ಮ ದೇವಸ್ಥಾನದ ಒಂದು ನೀಲನಕ್ಷೆ ಕೊಟ್ಟಿದ್ದಾರೆ ನೋಡಿ. ಸೊ ಕರಡಿಗುಚ್ಚಮ್ಮ ದೇವಸ್ಥಾನದ ಒಂದು ಮಾಡೆಲ್ ಕೊಟ್ಟಿದ್ದಾರೆ ಇಲ್ಲಿ. ದೇವಸ್ಥಾನ ಇದೇ ರೀತಿ ಇರೋದು. ದೇವಸ್ಥಾನದ ದೇವಿಯ ಒಂದು ದರ್ಶನ ಮಾಡೋದಕ್ಕೆ ನೋಡಿ ಎಷ್ಟು ಜನ ಕ್ಯೂಯಲ್ಲಿ ನಿಂತಿದ್ದಾರೆ. ಭಯಂಕರ ಕ್ರೌಡ್ ಇದೆ ಗೈಸ್, ಸಿಕ್ಕಾಪಟ್ಟೆ ಜನ ಕ್ಯೂಯಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲ ಒಳಗಡೆ ಹೋಗಿ ಯಾವಾಗ ದರ್ಶನ ಮಾಡ್ತಾರೋ ಗೊತ್ತಿಲ್ಲ. ಗೈಸ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕೊಂಡ ತೊಳಿತಾರೆ. ಸೊ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಈ ಕರಡಿಗುಚ್ಚಮ್ಮ ದೇವಸ್ಥಾನಕ್ಕೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಾಗಿ ಮಹಿಳೆಯರೇ ಬರ್ತಾರೆ ಅಂತ ಹೇಳ್ತಾರೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಎಲ್ಲಿ ನೋಡಿದ್ರು ಹೆಚ್ಚಾಗಿ ಮಹಿಳೆಯರೇ ಇದ್ದಾರೆ.
ಈ ಕರಡಿಗುಚ್ಚಮ್ಮ ಜಾತ್ರಾ ಮಹೋತ್ಸವಕ್ಕೆ ಒಂದು ಸ್ಟ್ರಾಂಗ್ ಇತಿಹಾಸ ಇದೆ. ಜೊತೆಗೆ ಈ ದೇವಸ್ಥಾನಕ್ಕೆ ಏನಕ್ಕೆ ಕರಡಿಗುಚ್ಚಮ್ಮ ಅಂತ ಹೆಸರು ಬಂತು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಗೈಸ್, ಇದು ಕೋಡಿಹಳ್ಳಿ ಬುರ್ಜು. ಸೊ ವೀಕ್ಷಕರೇ, ಈ ಕರಡಿಗುಚ್ಚಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ 64 ಹಳ್ಳಿಗಳಿಂದ ಒಟ್ಟು 16 ಕುರ್ಚಿಗಳು ಬಂದಿದೆ ಈ ಥರ. ಸೊ ಲಕ್ಷಾಂತರ ಜನರು ಸೇರಿದ್ದಾರೆ ನೋಡಿ. ಗೈಸ್, ದೇವಸ್ಥಾನದ ಒಳಗಡೆ ಒಂದೊಂದಾಗಿ ಲೈನಾಗಿ ಆರತಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಈಗ ಕೆಂಡ ತೊಳಿತಾರೆ. ಒಂದೊಂದೇ ಆರತಿಗಳನ್ನ ದೇವಸ್ಥಾನದ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಭಕ್ತಾದಿಗಳಲ್ಲಿ ಮನವಿ, ಮಹಿಳೆಯರು ತಮ್ಮ ಒಡವೆ ವಸ್ತ್ರಗಳನ್ನ ಜೋಪಾನವಾಗಿ ನೋಡ್ಕೋಬೇಕು. ಗಂಡು ಮಕ್ಕಳು ಮೊಬೈಲ್ ಫೋನ್ ಪರ್ಸ್ಗಳನ್ನ ಹುಷಾರಾಗಿ ನೋಡ್ಕೋಬೇಕು. ಮುಂದೆ ಕುಟುಂಬದ ಸದಸ್ಯರು ಇದ್ದಾರೋ ಅಥವಾ ಅಪರಿಚಿತ ವ್ಯಕ್ತಿಗಳಿದ್ದಾರೋ. ಸೊ ಇವಾಗ ಆರತಿಗಳೆಲ್ಲ ಒಂದೊಂದೇ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಲ್ಲಿ ಎದುರುಗಡೆನೆ ಕೆಂಡ ತೊಳಿತಾರೆ ನೋಡಿ. ಸೊ ಗೈಸ್, ಕೆಂಡ ತೊಳೆದಿದ್ದು ನೋಡ್ರಿ ಎಷ್ಟು ಜನ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ತಳ್ತಾ ಇದ್ದಾರೆ. ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ.
ಸೊ ವೀಕ್ಷಕರೇ, ಇಷ್ಟೊತ್ತು ಈ ಒಂದು ಕರಡಿಗುಚ್ಚಮ್ಮ ದೇವಿಯ ಅಗ್ನಿಕೊಂಡೋತ್ಸವ ಮತ್ತು ವಾರ್ಷಿಕ ಜಾತ್ರೆ ನೋಡಿದ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗಂತೂ ಈ ಒಂದು ಜಾತ್ರೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಕೂಡ ಜಾತ್ರೆ ನೋಡಿ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.